ಕೋಗಿಲು ನಿರಾಶ್ರಿತರಿಗೆ ಸಂಬಂಧಪಟ್ಟ ಹಾಗೆ ನಿಜವಾದಂತ ಅರ್ಹರು ಯಾರು ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡುವಂಥದ್ದೇ ಸರ್ಕಾರಕ್ಕೆ ಸವಾಲಾಗಿದೆ. ಇದರ ನಡುವೆನೇ 26 ಜನರು ವಿಚಾರವಾಗಿ ಫೈನಲೈಸ್ ಮಾಡಿದೀವಿ ಅಂತ ಇವತ್ತು ಸಚಿವರು ಹೇಳ್ತಾ ಇದ್ದಾರೆ. ಅವ್ರನ್ನ ಹೇಗೆ ಫೈನಲೈಸ್ ಮಾಡಿದ್ರು, ಏನು ಅರ್ಹತೆಗಳನ್ನ ಇಟ್ಕೊಂಡ್ಬಿಟ್ಟು ಅವ್ರೀಗ ನಿರಾಶ್ರಿತರಿಗೆ ಒಂದು ಮನೆ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಸಿದ್ಧ ಆಗಿದೆ ಅನ್ನುವಂಥ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಇದ್ದಂಥ ಅಧಿಕಾರಿಗಳು, ಅದರಲ್ಲೂ ಆ ಭಾಗದ ತಹಶೀಲ್ದಾರ್ಗಳು, ಅವರು ಕೂಡ ಈ ರೀತಿಯಾದಂಥ ಒಂದು ಅಕ್ರಮಕ್ಕೆ ಕೈ ಜೋಡಿಸಿದ್ರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿನೇ ಅಂತಹ ಕೆಲ ಅಧಿಕಾರಿಗಳನ್ನು ಕೂಡ ಈಗ ತನಿಖೆಗೆ ಒಳಪಡಿಸಬಹುದಾ ಅಂತ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ರಾಜಕೀಯ ಕಚ್ಚಾಟ ಕೂಡ ಇದೇ ವಿಚಾರವಾಗಿ ಇವತ್ತು ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ ಮಾಹಿತಿಯನ್ನು. ಎಲ್ಲಾ ರೂಲ್ಸ್ ಪ್ರಕಾರ ಅವರು ಅರ್ಹರಾಗಬೇಕು. 26 ಜನಕ್ಕೆ ಏನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಅವರು ಪರಿಶೀಲನೆ ಮುಗಿಸಿ ಲಿಸ್ಟ್ ಸಬ್ಮಿಟ್ ಆದ್ಮೇಲೆ ಮುಂದಿನ ಕ್ರಮ. ಕೋಗಿಲು ಅಕ್ರಮವಾಸಿಗಳಿಗೆ ಮನೆ ಭಾಗ್ಯ ಸಿಗೋ ಕಾಲ ಸನ್ನಿಹಿತವಾದಂತೆ ಕಾಣ್ತಿದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಮೊದಲ ಹಂತದ ಪಟ್ಟಿ ಪರಿಷ್ಕರಣೆ ಮುಗಿಸಿದೆ. ಮೊದಲ ಹಂತದಲ್ಲಿ 26 ಮನೆಗಳನ್ನ ಕೊಡೋ ಸಾಧ್ಯತೆ ಇದೆ. ಈ ಬಗ್ಗೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಸುಳಿವು ಕೊಟ್ರೆ, ಕಂದಾಯ ಸಚಿವರು ಇನ್ನು ಪರಿಶೀಲನೆ ಆಗಬೇಕು ಅಂತಿದ್ದಾರೆ. ಇಲ್ಲ, ಈಗ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಶನ್ ಆಗಿದೆಯಂತೆ. ನಿನ್ನೆ ಕೃಷ್ಣಬೈರೇಗೌಡರು ಫೋನ್ ಮಾಡಿದ್ರು 26 ಜನಕ್ಕೆ ಏನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಅರ್ಹತೆಗಳ ಮಾನದಂಡಗಳ ಪರಿಶೀಲನೆ ಕಂಪ್ಲೀಟ್ ಆಗಬೇಕು. ಎಲ್ಲ ರೂಲ್ಸ್ ಪ್ರಕಾರ ಅವರು ಅರ್ಹರಾಗಬೇಕು. ಯಾವುದೇ ರೂಲ್ಸನ್ನು ಬೈಪಾಸ್ ಮಾಡಿ ನಾವು ಏನೋ ತಕ್ಷಣಕ್ಕೆ ಮಾಡುವಂಥದ್ದು ಆಗಬಾರ್ದು. ಒಂದು ಚೂರು ಕೂಡ ನಾವು ನಿಯಮಾವಳಿಯಿಂದ ಪಕ್ಕಕ್ಕೆ ಸರಿಯೋದು ಬೇಡ ಅನ್ನುವಂಥದ್ದು. ಹಾಗಾಗಿ ಅವರು ಪರಿಶೀಲನೆ ಮುಗಿಸಿ ಲಿಸ್ಟ್ ಸಬ್ಮಿಟ್ ಆದಮೇಲೆ ಮುಂದಿನ ಕ್ರಮ. ಯಲಹಂಕ ತಹಶೀಲ್ದಾರ್ಗೂ ಸುತ್ತಿಕೊಳ್ಳುತ್ತಾ ಒತ್ತುವರಿ. ಮತ್ತೊಂದು ಕಡೆ ಕೋಗಿಲು ಲೇಔಟ್ನಲ್ಲಿನ ಸರ್ಕಾರಿ ಜಮೀನು ಕಬಳಿಕೆ ಪ್ರಕರಣದ ತನಿಖೆ ಕೂಡ ನಡೆಯುತ್ತಿದೆ. ಏನದು ಅಂತ ತೋರಿಸ್ತೀವಿ ನೋಡಿ. 2022ರಿಂದ 2025ರ ಅವಧಿಯ ತಹಶೀಲ್ದಾರ್ಗಳನ್ನ ವಿಚಾರಣೆ ಮಾಡೋಕೆ ಸಿದ್ಧತೆ ನಡೆಸಲಾಗಿದೆ. ಅಕ್ರಮದ ವೇಳೆ ನಕಲಿ ದಾಖಲೆ ಬಗ್ಗೆ ಮಾಹಿತಿ ಇದ್ರೂ ತಹಶೀಲ್ದಾರ್ ಕ್ರಮ ಕೈಗೊಂಡಿಲ್ಲ ಅನ್ನೋ ಆರೋಪ ಇದೆ. ಜಾಗವನ್ನ ಸರ್ಕಾರದ್ದು ಅಂತ ತಹಶೀಲ್ದಾರ್ ಘೋಷಣೆಯೂ ಮಾಡಿರಲಿಲ್ಲ ಎನ್ನಲಾಗ್ತಿದೆ. ಸ್ಥಳೀಯ ಠಾಣೆಗೂ ದೂರು ಕೊಟ್ಟಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಸಾಕ್ಷ್ಯಾಧಾರಗಳ ಮೇಲೆ ಈ ಹಿಂದೆ ಯಾವ ತಹಶೀಲ್ದಾರ್ ಇದ್ರು ಅಂತ ವಿಚಾರಣೆಗೆ ಪೊಲೀಸರು ತಯಾರಿ ಮಾಡಿಕೊಳ್ತಿದ್ದಾರೆ. ಸದ್ಯಕ್ಕೆ ಅರ್ಹ ಜನರ ದಾಖಲಾತಿ ಪರಿಶೀಲನೆ ನಡೆಯುತ್ತಿದೆ. ಯಾರು ಅರ್ಹರಿದ್ದಾರೆ ಅವರಿಗೆ ಮನೆ ನೀಡುತ್ತೇವೆ ಅಂತ ಸಚಿವರು ಹೇಳ್ತಿದ್ರೆ, ಮತ್ತೊಂದು ಕಡೆ ಮನೆ ಕಟ್ಟಿಕೊಳ್ಳುವ ವ್ಯವಸ್ಥೆ ಮಾಡಿದವರ ವಿರುದ್ಧ ತನಿಖೆ ನಡೆಯುತ್ತಿದೆ. ಈರಣ್ಣ ಬಸವ, TV9 ಬೆಂಗಳೂರು.